ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್. ಇವತ್ತು ಕುಕಿಂಗ್ ರೆಸಿಪಿಲಿ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಡೋಂಥ ಕೇಕ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ ಹಾಫ್ ಕಪ್ ಅಷ್ಟು ನಾನು ಮ ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ತೋರಿಸ್ತಿದ್ನಲ್ಲ, ಇದು ಹಾಫ್ ಕಪ್ಪು. ಈ ಕಪ್ಪಲ್ಲಿ ನಾನು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿರ್ತೀನಿ ನಾನು ಅದೇ ಕಪ್ಪಲ್ಲಿ 1 ಕಪ್ ತುಂಬ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ನೀವು ಈ ಮೊಸರು ಜಾಗದಲ್ಲಿ ಬೇಕಾದರೆ ಎಗ್ ಆ್ಯಡ್ ಮಾಡ್ಬೋದು. ನಾನು ಎಗ್ ಕೇಕ್ ಮಾಡ್ತಾಯಿಲ್ಲ, ಅದರಿಂದ ಎಗ್ಲೆಸ್ ಮಾಡ್ತಾ ಇರೋದ್ರಿಂದ ಮೊಸರು ತೊಗೊಂಡಿದ್ದೀನಿ. ನಿಮ್ಮ ಇದು ಬೇಕು ಅಂತಂದರೆ ಎರಡು ಎಗ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಪುಡಿ ಮಾಡಿಕೊಟ್ಟಂಥ ಸಕ್ಕರೆ ಸಹ ನಾನು ಆ ಮೊಸರಿಗೆ ಹಾಕಿ ಬೀಟರಲ್ಲಿ ನೀಟಾಗಿ ಹ್ಯಾಂಡ್ ಬೀಟರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಈಗ ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ಹಾಫ್ ಟೇಬಲ್ ಸ್ಪೂನಷ್ಟು ನಾನು ವೆನಿಲ್ಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಹಾಫ್ ಟೇಬಲ್ ಸ್ಪೂನಷ್ಟು ವೆನಿಲ್ಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು 1 ಕಪ್, ಇದು ಹಾಫ್ ಕಪ್ ಮೆಜರ್ಮೆಂಟ್ ಅಲ್ಲ, 1 ಕಪ್ ಮೆಜರ್ಮೆಂಟ್. ಅದು 1 ಕಪ್ಪಲ್ಲಿ ನಾನು 1.5 ಕಪ್ಪಷ್ಟು ಮೈದಾ ತೊಗೊತಾ ಇದ್ದೀನಿ. ಅದನ್ನು ನೀಟಾಗಿ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಏನಾದರೂ ಲಮ್ಸ್ ಏನಾದರೂ ಇತ್ತು ಅಂತಂದರೆ ಇದಾಗುತ್ತೆ ಗಟ್ಟಿ ಅಂತ. ಈಗ ಹಾಫ್ ಟೇಬಲ್ ಸ್ಪೂನ್ ಅದು ಬೇಕಿಂಗ್ ಪೌಡರು, ಆಮೇಲೆ 1/4 ಟೀ ಸ್ಪೂನಷ್ಟು ಸೋಡಾ ತೊಗೊಂಡಿದ್ದೀನಿ. ಮಾಮೂಲಿ ನಾವು ಅಡುಗೆಗೆ ಏನು ಬಳಸ್ತೀವಿ ಅದು ಸೋಡಾ ತೊಗೊಂಡಿದ್ದೀನಿ. ನೋಡಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹಾಫ್ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಎಲ್ಲ ಚೆನ್ನಾಗಿ. ತಿರುಗಿ ನಾವು ಏನು ಮೊಸರು ತೊಗೊಂಡಿದ್ದೀವಿ ಅದೇ ಮೊಸರು ಅಳತೆಯಲ್ಲೇ ನಾವು 1 ಕಪ್ ಹಾಫ್ ಕಪ್ ಅಷ್ಟು ಎಣ್ಣೆ ತೊಗೊಂಡಿದ್ದೀವಿ. ನಾವೇನು ಕುಕ್ಕಿಂಗಿಗೆ ಬಳಸ್ತೀವಿ ಅದೇ ಎಣ್ಣೆ ತೊಗೊಂಡಿದ್ದೀವಿ. ಅದೇ ಎಣ್ಣೆ ತೊಗೊಂಡು ನೀಟಾಗಿ ಎಲ್ಲ ಲಮ್ಸ್ ಇಲ್ಲದೆ ಇರೋಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗಟ್ಟಿ ಹಾಲು ತೊಗೊಂಡು ಅದು ರೂಮ್ ಟೆಂಪರೇಚರಲ್ಲಿರಬೇಕು. ನೀವು ಅಕಸ್ಮಾತ್ ಏನಾದರೂ ಫ್ರಿಜ್ಜಲ್ಲಿ ಇಟ್ಟು ಹಾಲಾಗಲಿ ಹಸಿಟ್ಟಾಗಲಿ ಫ್ರಿಜ್ಜಲ್ಲಿ ಇಟ್ಟು ಬಳಸ್ತಾ ಇದ್ದರೆ ಅದನ್ನೇ ಬಳಸ್ತೀವಿ ಅಂತಂದರೆ ಈಚೆ ತೆಗೆದು ಒಂದು ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ನೀವು ಅದನ್ನು ಮಾಡಬೇಕಾಗುತ್ತೆ. ಕೋಲ್ಡ್ ಐಟಮಲ್ಲಿ ಮಾಡಬೇಡಿ, ಕೇಕೆಲ್ಲ ನೀಟಾಗಿ ಸರಿಯಾಗಿ ಬರೋದಿಲ್ಲ. ಹಾಲು ರೂಮ್ ಟೆಂಪ್ರೇಚರ್ಲಿರಲಿ. ಗಂಟಿಲ್ಲದೆ ಇರೋಂಗೆ ನೀಟಾಗಿ ಈ ಥರ ಕಲಸ್ಕೊಂಡು ನೋಡಿ, ಬ್ಯಾಟರ್ ರೆಡಿಯಾಗಿದೆ. ನೀಟಾಗಿ ಕೈಯಲ್ಲೇ ಇದು ಮಾಡಬೇಕು. ನಾನು ತೋರಿಸ್ತಾ ಇದ್ದಿಲ್ಲ ಕನ್ಸಿಸ್ಟೆನ್ಸಿ ಇದರಲ್ಲೇ ಇರಬೇಕು. ಜಾಸ್ತಿ ಗಟ್ಟಿನೂ ಇರಬಾರ್ದು, ಅಷ್ಟು ತೆಳುವೂ ಇರಬಾರ್ದು, ನಾರ್ಮಲ್ಲಾಗಿ ಇರಬೇಕು. ನೋಡಿ, ಈಗ ನಮ್ಮ ಕೇಕ್ ಬ್ಯಾಟರು ಕಂಪ್ಲೀಟಾಗಿ ರೆಡಿಯಾಗಿದೆ. ಬೇಕಿಂಗ್ ಪೌಡರ್ ಒಂದಿತ್ತು ಅಂದರೆ ಪ್ರತಿಯೊಂದು ಐಟಮ್ಸ್ ಕೂಡ ಮನೆಯಲ್ಲೇ ಇರುತ್ತೆ. ಹಾಗಾಗಿ ಸುಲಭವಾಗಿ ನಾವು ಮನೆಯಲ್ಲೇ ಕೇಕ್ ಮಾಡ್ಬೋದು. ಕೇಕ್ ಮೋಲ್ಡ್ ತೊಗೊಂಡು, ಕೇಕ್ ಮೋಲ್ಡ್ ಇಲ್ಲ ಅಂದಾದರೂ ಪರವಾಗಿಲ್ಲ, ಈ ಥರದ್ದು ಯಾವುದಾದ್ರೂ ತೆಳ್ಳಗಿರೋಂಥ ಇದರಲ್ಲಿ ಕುಕ್ಕರ್ ಒಳಗಡೆ ಇಟ್ಟು ಮಾಡೋವಂಥದ್ದು ನೋಡಿ ಅದರಲ್ಲೇ ಮಾಡಿದ್ರೆ ಸಾಕಾಗುತ್ತೆ. ಸ್ಟೀಲಲ್ಲಿ ಇಡಬೇಡಿ, ತಳ ಹಿಡಿಯುತ್ತೆ. ಈ ಥರ ಅಲ್ಯೂಮಿನಿಯಮ್ದು ಅಥವಾ ಇಂಡಾಲಿಯಮ್ ಥರದ್ದು ಬೌಲ್ಸ್ ಇದ್ದರೆ ಅದರಲ್ಲಿ ಯೂಸ್ ಮಾಡಿ. ಈಗ ನಾನು ಮೋಲ್ಡ್ಗೆ ಎಣ್ಣೆ ಗ್ರೀಸ್ ಮಾಡಿದ್ದೀನಿ. ನಂತರ ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಸಿ ಹಿಟ್ಟನ್ನ ಡಸ್ಟಿಂಗ್ ಮಾಡಿದ್ದೀನಿ. ಈಗ ಅದ್ರ ಮೇಲೆ ನಾನು ಕೇಕ್ ಬ್ಯಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ಮೈದಾ ಇಷ್ಟ ಇಲ್ಲ ಅಂತಂದರೆ ಈ ಜಾಗದಲ್ಲಿ ರವೆ ಕೂಡ ಯೂಸ್ ಮಾಡ್ಬೋದು. ರವೆ ಅಂದರೆ ರವೆನ ಸ್ವಲ್ಪ ಮಿಕ್ಸಿಲಿ 1 ರೌಂಡು ಬೀಟ್ ಮಾಡ್ಕೋಬೇಕು, ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಬಾಣಲಿಯಲ್ಲಿ ಮಾಡ್ತಾಯಿದ್ದೀನಿ. ಬಾಣಲಿಯಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ನೋಡ್ಕೊಂಡು ಸೆಟ್ ಮಾಡ್ಕೋಬೇಕು ನಾವು ಒಳಗಡೆ ಬೇಯಿಸಿಟ್ಟೋದಕ್ಕೆ ಯಾವುದು ಇದು ಚೆನ್ನಾಗಿರುತ್ತೆ ಅಂತ. ಈಗ ನಾನು ಕುಕ್ಕರಲ್ಲಿ ಬರುತ್ತಲ್ಲ ಆ ಪ್ಲೇಟ್ ಚೆನ್ನಾಗಿರುತ್ತೆ. ಕೆಳಗಡೆ ತಳ ಹಿಡಿಬಾರ್ದು, ಬಟ್ಲು ವಾಸನೆ ಬಂದುಬಿಡುತ್ತೆ ಅಂತ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇವೆ. ಉಪ್ಪಿಲ್ದ್ರೂ ಇಡ್ತಾರೆ, ಅದೇ ಮತ್ತೆ ಬೇರೆ ಐಟಮ್ ಎಲ್ಲ ಮಾಡಬೇಕಂದ್ರೆ ಇದರಲ್ಲಿ ಬೌಲಲ್ಲಿ ಇದಾಗ್ಬಿಡುತ್ತೆ, ವಾಸನೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಪುಡಿ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ನಂತರ ಕೇಕ್ನ ಇಟ್ಟು ನೋಡಿರಿ, ನಿಮ್ಗೆ ತೋರಿಸ್ತಿದ್ದಲ್ಲ, ಮೀಡಿಯಮ್ ಫ್ಲೇಮು, ಜಾಸ್ತಿ ಹೈ ಫ್ಲೇಮು ಬೇಡ, ಲೋಗೂ ಬೇಡ, ಮೀಡಿಯಮ್ಮಾಗಿ ಫ್ಲೇಮ್ ಇಟ್ಟು 40 ರಿಂದ 45 ನಿಮಿಷ ಬೇಕ್ ಮಾಡಬೇಕು. ಕದಿಸೋಕೆ ಹೋಗ್ಬೇಡಿ. ಈಗ ನಮ್ಮದು 40 ನಿಮಿಷ ಆದಮೇಲೆ ಒಂದು ಸರಿ ಚಾಕುನ ಒಂದು ಟೂತ್ಪಿಕ್ ಆದಮೇಲೆ ಪ್ರೆಸ್ ಮಾಡಿ ನೋಡಿ, ಏನು ಹಿಟ್ಟು ಥರ ಏನು ಅಂಟಿಲ್ಲ ಅಂತಂದರೆ ನಮ್ಮ ಕೇಕ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಈಚೆ ತೆಗೆದುಬಿಟ್ಟು ಕಂಪ್ಲೀಟಾಗಿ ಆರಬೇಕು, ಒಂದು ಕೇಕ್ ಮೋಲ್ಡ್ ಬಿಡೋಷ್ಟು ಆರಬೇಕು. ನೀವು ತಕ್ಷಣ ತೆಗಿತೀರಿ ಅಂತಂದರೆ ಈ ಥರ ಕೇಕ್ ಮೋಲ್ಡನ್ನು ಒಂದು ಪ್ಲೇಟಿಗೆ ಬಾರ್ಲಾಕಿ ಅದ್ರ ಮೇಲೆ ಒಂದು ತ್ಯಾಮದ್ದು ಟವಲ್ನ ಒದಿಸಿಡ್ಬೇಕು. ಒಂದು 2 ನಿಮಿಷ ಒದಿಸಿಟ್ರೆ ನೀಟಾಗಿ ಕೇಕು ಮೋಲ್ಡಿಂದ ಈಚೆಗೆ ಬರುತ್ತೆ. ಈಗ ನಾನು ಕಂಪ್ಲೀಟಾಗಿ ಆರದ್ಮೇಲೆ ತಿರುವಾಕಿದ್ದು ನೋಡಿ, ಕೇಕ್ ಎಷ್ಟು ನೀಟಾಗಿ ಬಂದಿದೆ, ಒಂದು ಸ್ವಲ್ಪ ಕೂಡ ತೋಗಿಲ್ಲ, ನೀಟಾಗಿ ಚೆನ್ನಾಗಿ ಬಂದಿದೆ. ಈಗ ಕೇಕ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ವೆನಿಲ್ಲಾ ಕೇಕು.
ನೋಡ್ರಿ ಎಷ್ಟು ಸ್ಪಾಂಜಾಗಿ ಮೆತ್ತಗೆ ತುಂಬ ಚೆನ್ನಾಗಿ ಬಾಯಲ್ಲಿಟ್ರೆ ಕರಗುವಷ್ಟು ಚೆನ್ನಾಗಿ ಬಂದಿದೆ. ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.